ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಈ ಒಂದು ವಿಡಿಯೋ ಏನಪ್ಪ ಅಂತಂದರೆ ಸಂವಿಧಾನದ ಒಂದು ಪ್ರಸ್ತಾವನೆ ಬಗ್ಗೆ ಸಂಬಂಧಿಸಿದಂಥ ಪ್ರಮುಖ 20 MCQs ಇರುತ್ತೆ ನೋಡ್ರಿ. ಸಂವಿಧಾನದಲ್ಲಿ ಕಂಡುಬರುವಂಥ ಯಾವುದು ಪ್ರಸ್ತಾವನೆ, ಮೊದಲನೇ ಒಂದು ಭಾಗ ಯಾವುದಿರುತ್ತೆ, ಪ್ರಸ್ತಾವನೆ ಇರ್ತದೆ ನೋಡ್ರಿ. ಆ ಒಂದು ಪ್ರಸ್ತಾವನೆ ಬಗ್ಗೆ ಒಂದು 20 MCQs ನೋಡೋಣ. ಇದು ಏನಪ್ಪ ಅಂತಂದರೆ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಕೇಳಿದ್ದಾರೆ. ಓಕೆ, ಹಾಗಾದರೆ ಬನ್ನಿ ಒಂದು ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಒಂದು ಪ್ರಶ್ನೆ, ಪ್ರಸ್ತಾವನೆಯನ್ನು ಭಾರತೀಯ ಸಂವಿಧಾನದ ಗುರುತಿನ ಚೀಟಿ ಎಂದು ಕರೆದವರು ಯಾರು ಅಂತ ಕೊಟ್ಟಿದ್ದಾರೆ. ಭಾರತದ ಗುರುತಿನ ಚೀಟಿ ಎಂದು ಕರೆದವರು ಯಾರು? ಪ್ರಸ್ತಾವನೆಯನ್ನು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಯಾವುದು? ಪ್ರಸ್ತಾವನೆ ಭಾರತೀಯ ಸಂವಿಧಾನದ ಗುರುತಿನ ಚೀಟಿ ಎಂದು ಹೇಳಿದವರು ಯಾರು ಅಂತ ಕೊಟ್ಟಿದ್ದಾರೆ, ಕರೆದವರು ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, N.A. ಪಾಲ್ಕಿವಾಲ ಅವರು ಕರೆದಿದ್ದಾರೆ ನೋಡ್ರಿ. ಓಕೆ, ಆಪ್ಷನ್ಸ್ ಬಿ N.A. ಪಾಲ್ಕಿವಾಲ ಅವರು ಏನಂತಾರೆ, ಪ್ರಸ್ತಾವನೆ ಸಂವಿಧಾನದ ಗುರುತಿನ ಚೀಟಿ ಅಂತ ಒಂದು ವಾಕ್ಯವನ್ನು ನುಡಿತಾರೆ ಅಂತಲೇ ಹೇಳ್ಬೋದು ನೋಡ್ರಿ. N.A. ಪಾಲ್ಕಿವಾಲ. ಓಕೆ, ಇಲ್ಲಿ ಕೂಡ ಅದೇ ಕೊಟ್ಟಿದ್ದಾರೆ. ಏನಂತಾರಪ್ಪ ಅಂತಂದರೆ ಪ್ರಸ್ತಾವನೆಯನ್ನು ಗುರುತಿನ ಚೀಟಿ ಅಂತ ವಾಕ್ಯವನ್ನು ನೀಡುತ್ತಾರೆ. ನೆಕ್ಸ್ಟ್, ಭಾರತ ಸಂವಿಧಾನದ ಪ್ರಸ್ತಾವನೆಯ ಪರಿಕಲ್ಪನೆಯನ್ನು ಯಾವ ದೇಶದ ಒಂದು ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಪ್ರಸ್ತಾವನೆಯನ್ನು ಯಾವ ದೇಶದ ಒಂದು ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಅಮೇರಿಕಾ ನೋಡ್ರಿ. ಅಮೇರಿಕಾ ದೇಶ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು. ಇದು ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು, ಈ ಒಂದು ಪರಿಕಲ್ಪನೆಯನ್ನು ಈ ಅಮೇರಿಕ ದೇಶದಿಂದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ನೋಡಿ. ಓಕೆ, ಸಂವಿಧಾನಕ್ಕೆ ಒಂದು ಪ್ರಸ್ತಾವನೆ ಇರಬೇಕೆಂಬ ಒಂದು ಪರಿಕಲ್ಪನೆ ಏನಪ್ಪ ಅಂತಂದರೆ USA ಅಂತ ಕರಿತೇವೆ ನಾವು. ಅಮೇರಿಕ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ ನೋಡಿ. ಅಮೇರಿಕ ಒಂದು ಏನಪ್ಪ ಅಂತಂದರೆ ಲಿಖಿತ ಸಂವಿಧಾನವನ್ನು ಪ್ರಸ್ತಾವನೆಯೊಂದಿಗೆ ಆರಂಭಿಸಿದ ವಿಶ್ವದ ಮೊದಲ ದೇಶವಾಗಿದೆ. ಅಮೇರಿಕ ದೇಶ ಏನಪ್ಪ ಅಂತಂದರೆ ಲಿಖಿತ ಸಂವಿಧಾನವನ್ನು ಪ್ರಸ್ತಾವನೆಯೊಂದಿಗೆ ಆರಂಭಿಸಿದಂಥ ಮೊಟ್ಟ ಮೊದಲ ದೇಶ ಯಾವುದಾಗಿದೆ ಅಂದರೆ ಅದು ಅಮೇರಿಕ ದೇಶ ಆಗಿದೆ ನೋಡಿ. ಓಕೆ, ಅಮೇರಿಕ ದೇಶ ಮೊದಲ ಒಂದು ಲಿಖಿತ ಸಂವಿಧಾನವನ್ನು ರಚನೆ ಮಾಡ್ತಾರೆ. ನಂತರದಲ್ಲಿ ಇದನ್ನು ಭಾರತ ದೇಶ ಕೂಡ ಮಾಡ್ತದೆ ನೋಡಿ. ನೆಕ್ಸ್ಟ್, 1976ರ 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಗೆ ಹೊಸದಾಗಿ ಸೇರಿಸಲಾದ 3 ಪದಗಳು ಯಾವುವು ಅಂತ ಕೊಟ್ಟಿದ್ದಾರೆ. 1976ರಲ್ಲಿ 42ನೇ ತಿದ್ದುಪಡಿ ಮಾಡಿ 3 ಪದಗಳನ್ನು ಸೇರಿಸ್ತಾರೆ. ಅವು ಯಾವುವು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ ಒಂದು ಪದಗಳನ್ನು ಸೇರಿಸ್ತಾರಂತಲೇ ಹೇಳ್ಬೋದು ನೋಡಿ. ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ. ಇಂದಿರಾ ಗಾಂಧಿಯವರ ಒಂದು ಆಡಳಿತಾವಧಿಯಲ್ಲಿ ತರಲಾದ 42ನೇ ತಿದ್ದುಪಡಿ ಏನಪ್ಪ ಅಂತಂದರೆ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ ಒಂದು 3 ಪದಗಳನ್ನು ಸೇರಿಸಲಾಗುತ್ತೆ ಅಂತ ಹೇಳ್ಬೋದು. ಇದು 1976ರಲ್ಲಿ 42ನೇ ತಿದ್ದುಪಡಿ ಮಾಡಿ 3 ಪದಗಳನ್ನು ಸೇರ್ಪಡೆ ಮಾಡುತ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್, ಸಂವಿಧಾನ ರಚನಾ ಸಭೆಯಲ್ಲಿ 1946 ಡಿಸೆಂಬರ್ 13ರಂದು ಪ್ರಸ್ತಾವನೆಯ ಮೂಲವಾದಂಥ ಉದ್ದೇಶಗಳ ನಿರ್ಣಯವನ್ನು ಮಂಡಿಸಿದವರು ಯಾರಂತ ಕೊಟ್ಟಿದ್ದಾರೆ. ಅಬ್ಜೆಕ್ಟಿವ್ ರೆವಲ್ಯೂಷನ್ ಅಂತ ನಾವು ಕರಿತೇವೆ. ಇದರ ಬಗ್ಗೆ ನಾವು ಓದೋ ಒಂದು ಸಂವಿಧಾನ ಕ್ಲಾಸಲ್ಲಿ ಕೂಡ ಇದರ ಬಗ್ಗೆ ಪ್ರಶ್ನೆ ಬಂದಿತ್ತು ನೋಡ್ರಿ. ಓಕೆ, ಧ್ಯೇಯಗಳ ನಿರ್ಣಯ ಅಂತ ಕೊಡ್ತಾರೆ. ಇದು ಉದ್ದೇಶಗಳ ನಿರ್ಣಯವನ್ನು ಮಂಡನೆ ಮಾಡಿದಂಥ ವ್ಯಕ್ತಿ ಯಾರು? ಡಿಸೆಂಬರ್ 13, 1946ರಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಓಕೆ, ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಉದ್ದೇಶಗಳ ನಿರ್ಣಯವನ್ನು ಮಂಡನೆ ಮಾಡ್ತಾರೆ. ಯಾವಾಗಪ್ಪ ಅಂತಂದರೆ 1946 ಡಿಸೆಂಬರ್ 13ರಂದು. ಇದನ್ನೇನು ಮಾಡಪ್ಪ ಅಂತಂದರೆ ಸಂವಿಧಾನ ಸಭೆ 1947 ಜನವರಿ 27ನೇ ತಾರೀಕು ಇದನ್ನು ಒಪ್ಪಿಗೆಯನ್ನು ನೀಡುತ್ತದೆ, ಧ್ಯೇಯಗಳ ನಿರ್ಣಯವನ್ನು. ಇದನ್ನೇ ನಿರ್ಣಯವೇ ಮುಂದೆ ಪ್ರಸ್ತಾವನೆಯಾಗಿ ಮಾರ್ಪಾಡು ಹೊಂದುತ್ತದೆ. ಈ ಒಂದು ಜವಾಹರ್ಲಾಲ್ ನೆಹರು ಅವರು ಏನಪ್ಪ ಅಂತಂದರೆ ಏನು ಉದ್ದೇಶಗಳ ನಿರ್ಣಯ ಮಂಡನೆ ಮಾಡಿದರೋ ಅದೇ ಮುಂದಿನ ದಿನಗಳಲ್ಲಿ ಪ್ರಸ್ತಾವನೆಯಾಗಿ ಮಾರ್ಪಾಡಾಗ್ತದಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇಲ್ಲಿಯವರೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಸಂವಿಧಾನದ ಪ್ರಸ್ತಾವನೆಗೆ ಇಲ್ಲಿವರೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕೇವಲ ಒಮ್ಮೆ ಮಾತ್ರ ಸಂವಿಧಾನ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಲಾಗಿದೆ ನೋಡಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿತ್ತು. ಕೇವಲ ಒಮ್ಮೆ ಮಾತ್ರ ಇದನ್ನು ತಿದ್ದುಪಡಿ ಮಾಡ್ತಾರೆ.
ಅದೇ ಯಾವಪ್ಪ ಅಂತಂದರೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡ್ತಾರೆ. ಅದೇ ಒಂದು ಮೊದಲ ತಿದ್ದುಪಡಿ ಆಗಿರುತ್ತೆ ನೋಡ್ರಿ ಈ ಒಂದು ಪ್ರಸ್ತಾವನೆಗೆ. ಓಕೆ, ಅದರ ಮೂಲಕನೇ ಈ ಒಂದು ಸಮಾಜವಾದಿ, ಜಾತ್ಯತೀತ, ಒಂದು ಸಮಗ್ರತೆ ಎಂಬ ಒಂದು ಪದಗಳನ್ನು ಆ್ಯಡ್ ಮಾಡ್ತಾರೆ. ನೆಕ್ಸ್ಟ್ ನೋಡೋಣ, ಪ್ರಸ್ತಾವನೆಯಲ್ಲಿರುವ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ ಎಂಬ ಒಂದು ಆದರ್ಶಗಳನ್ನು ಎಲ್ಲಿಂದ ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಯಾವ ಒಂದು ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಫ್ರೆಂಚ್ ಕ್ರಾಂತಿಯಿಂದ ಇದನ್ನು ಪಡೆಯಲಾಗಿದೆ ಅಂತಲೇ ಹೇಳ್ಬೋದು. ಓಕೆ, 1789ರಲ್ಲಿ ನಡೆದಂಥ ಒಂದು ಫ್ರೆಂಚ್ ಕ್ರಾಂತಿಯ ಘೋಷವಾಕ್ಯ ಆದಂಥ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ ಎಂಬ ಒಂದು ಪದಗಳನ್ನು ಏನಪ್ಪ ಅಂತಂದರೆ ನಮ್ಮ ಒಂದು ಪ್ರಸ್ತಾವನೆಯಲ್ಲಿ ಅಳವಡಿಕೆ ಮಾಡಲಾಗುತ್ತದೆ. ಓಕೆ, ಫ್ರೆಂಚ್ ಕ್ರಾಂತಿ ಯಾವಾಗ ನಡೀತು ಅಂತ ಕೂಡ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಪರೀಕ್ಷೆಯಲ್ಲಿ. 1789ರಲ್ಲಿ ಫ್ರೆಂಚ್ ಕ್ರಾಂತಿ ನಡೀತದೆ ನೋಡ್ರಿ. ನೆಕ್ಸ್ಟ್ ಹೋಗೋಣ, ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಿರುವಂಥ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯದ ಆದರ್ಶವನ್ನು ಎಲ್ಲಿಂದ ಪ್ರೇರಣೆ ಪಡೆಯಲಾಗಿದೆ? ಸಾಮಾಜಿಕ, ಆರ್ಥಿಕ, ರಾಜಕೀಯ ಎಂಬ ಒಂದು ಆದರ್ಶಗಳನ್ನು ಯಾವ ಒಂದು ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ರಷ್ಯಾ ಕ್ರಾಂತಿಯಿಂದ ಇದನ್ನು ಪಡೆಯಲಾಗಿದೆ ನೋಡಿ. ಓಕೆ 1917ರಲ್ಲಿ ಈ ಒಂದು ರಷ್ಯಾ ಕ್ರಾಂತಿ ನಡೀತದೆ. ರಷ್ಯಾ ಕ್ರಾಂತಿ ನಡೆದಂಥ ಒಂದು ವರ್ಷ ಏನಪ್ಪ ಅಂತಂದರೆ 1917ರಲ್ಲಿ ಈ ಒಂದು ರಷ್ಯಾ ಕ್ರಾಂತಿ ನಡೀತದೆ. ಈ ಒಂದು ಸಮಯದಲ್ಲಿ ಏನಪ್ಪ ಅಂತಂದರೆ ಪ್ರಮುಖ ಆಶಯಗಳಾದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯದ ಬಗ್ಗೆ ಪರಿಕಲ್ಪನೆಯನ್ನು ನಮ್ಮ ಒಂದು ಪ್ರಸ್ತಾವನೆಯಲ್ಲಿ ಸೇರ್ಪಡೆ ಮಾಡುತ್ತಾರೆ ನೋಡ್ರಿ. ಓಕೆ, ರಷ್ಯಾ ಕ್ರಾಂತಿ ನಡೆದಿದ್ದು ಯಾವಾಗ? 1917ರಲ್ಲಿ. ನೆಕ್ಸ್ಟ್, ಭಾರತ ಸಂವಿಧಾನದ ಪ್ರಸ್ತಾವನೆಯು ಯಾವ ವಾಕ್ಯದೊಂದಿಗೆ ಪ್ರಾರಂಭವಾಗುತ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ. ಭಾರತದ ಒಂದು ಪ್ರಸ್ತಾವನೆ ಯಾವ ಒಂದು ವಾಕ್ಯದಿಂದ ಪ್ರಾರಂಭಗೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ನೋಡಿ, ಭಾರತೀಯ ಜನತೆಯಾದ ನಾವು ಎಂಬ ಒಂದು ವಾಕ್ಯದೊಂದಿಗೆ ಪ್ರಸ್ತಾವನೆ ಪ್ರಾರಂಭ ಆಗ್ತದೆ. ಓಕೆ, ಪ್ರಸ್ತಾವನೆ ಏನಪ್ಪ ಅಂತಂದರೆ ಭಾರತ ಜನತೆಯಾದ ನಾವು ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ ಎಂದು ಪ್ರಾರಂಭವಾಗುತ್ತದೆ. ಇದು ಭಾರತದಲ್ಲಿ ಜನರೇ ಅಂತಿಮ ಪರಮಾಧಿಕಾರವನ್ನು ಹೊಂದಿದ್ದಾರೆ ಎಂಬ ಒಂದು ಸ್ಪಷ್ಟ ಮಾಹಿತಿಯನ್ನು ನೀಡುತ್ತದೆ ನೋಡ್ರಿ. ಓಕೆ, ಪ್ರಸ್ತಾವನೆಯಲ್ಲಿ ಮೊದಲ ವಾಕ್ಯ ಭಾರತೀಯ ಜನತೆಯಾದ ನಾವು ಎಂಬ ವಾಕ್ಯದೊಂದಿಗೆ ಪ್ರಾರಂಭವಾಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಯಾವ ಐತಿಹಾಸಿಕ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಎಂದು ತೀರ್ಪು ನೀಡಿತು? ಸಂವಿಧಾನದ ಅಂದರೆ ಈ ಒಂದು ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ ಏನು ಪ್ರಮುಖ ತೀರ್ಪುಗಳು ನೀಡಿದೆ ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಸುಪ್ರೀಂ ಕೋರ್ಟ್ ಏನಪ್ಪ ಅಂತಂದರೆ ಯಾವ ಒಂದು ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗವಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ನಾಟ್ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅಂತ ಹೇಳ್ಬೋದು, ಬೇರುಬಾರಿ ಪ್ರಕರಣ 1960ರಲ್ಲಿ ನಡೀತದೆ. ಸರಿಯಾದ ಉತ್ತರ ಆಗಿದೆ ನೋಡ್ರಿ, ಬೇರುಬಾರಿ ಯೂನಿಯನ್ ಪ್ರಕರಣ 1960ರಲ್ಲಿ ಈ ಒಂದು ಪ್ರಕರಣ ನಡೀತದೆ. ಈ ಒಂದು ಪ್ರಕರಣದ ಮೂಲಕ ಏನಪ್ಪ ಅಂತಂದರೆ ಸಂವಿಧಾನದ ಒಂದು ಪ್ರಸ್ತಾವನೆ ಭಾಗವಲ್ಲ ಅಂತ ಹೇಳ್ತದೆ. ಓಕೆ, ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಪ್ರಸ್ತಾವನೆಯು ಕೇವಲ ಮಾರ್ಗದರ್ಶಕವಾಗಿದೆ ಹೊರತು ಸಂವಿಧಾನದ ಭಾಗವಲ್ಲ ಎಂದು ಈ ಒಂದು ಪ್ರಕರಣ ಹೇಳುತ್ತದೆ. ಬೇರುಬಾರಿ ಪ್ರಕರಣ ನಡೆದಂಥ ಒಂದು ಸಮಯ ಯಾವುದಂದರೆ 1960. ನೆಕ್ಸ್ಟ್ ನೋಡೋಣ, ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಇಂದಿನ ತೀರ್ಪನ್ನು ಬದಲಿಸಿ ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗವಾಗಿದೆ ಎಂದು ಮಹತ್ವದ ತೀರ್ಪು ನೀಡಿತು? ಅಂದರೆ ಈ ಬಾರಿ ಅಂದರೆ ಒಂದು ಹಿಂದಿನ ತೀರ್ಪು ಏನಾಗಿತ್ತು, ಬೇರುಬಾರಿ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗವಲ್ಲ ಅಂತ ತೀರ್ಪನ್ನು ನೀಡಿತ್ತು. ಮುಂದಿನ ದಿನಗಳಲ್ಲಿ ಒಂದು ಅದೇ ರೀತಿಯಾದಂಥ ಮುಂದಿನ ದಿನಗಳಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗವಾಗಿದೆ ಅಂತ ತೀರ್ಪನ್ನು ನೀಡುತ್ತದೆ. ಅದು ಯಾವ ಪ್ರಕರಣ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ನೋಡಿ, ಕೇಶವಾನಂದ ಭಾರತಿ ಪ್ರಕರಣ 1973ದಾಗ ನಡೀತದೆ. ಇದು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಏನಪ್ಪ ಅಂತಂದರೆ ಪ್ರಸ್ತಾವನೆ ಏನಪ್ಪ ಅಂತಂದರೆ ಸಂವಿಧಾನದ ಒಂದು ಭಾಗ ಎಂದು ಮಹತ್ವದ ತೀರ್ಪು ಸುಪ್ರೀಂ ಕೋರ್ಟ್ ನೀಡುತ್ತದೆ. ಈ ಒಂದು ಸಂದರ್ಭದಲ್ಲಿ 1973ರಲ್ಲಿ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಪ್ರಕರಣದಲ್ಲಿ 13 ನ್ಯಾಯಾಧೀಶರ ಪೀಠವು ಏನಾಡುತ್ತಂದರೆ ಪ್ರಸ್ತಾವನೆಯು ಸಂವಿಧಾನದ ಭಾಗವಾಗಿದೆ ಮತ್ತು ಅದನ್ನು ತಿದ್ದುಪಡಿ ಮಾಡಬಹುದು ಎಂದು ಐತಿಹಾಸಿಕ ತೀರ್ಪನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ನೋಡಿ. 13 ನ್ಯಾಯಾಧೀಶರು ಒಳಗೊಂಡಂತೆ ಪ್ರಸ್ತಾವನೆ ಸಂವಿಧಾನದ ಭಾಗವಾಗಿದೆ ಅಂತ ಹೇಳ್ತದೆ.
ಮೂಲ ರಚನೆಗೆ ಧಕ್ಕೆ ಆಗದಂತೆ ನೀವು ತಿದ್ದುಪಡಿ ಮಾಡಬೇಕಂತ ಹೇಳ್ತದೆ ನೋಡ್ರಿ ಈ ಒಂದು ಪ್ರಕರಣದಲ್ಲಿ. ನೆಕ್ಸ್ಟ್ ನೋಡೋಣ. ಪ್ರಸ್ತಾವನೆಯಲ್ಲಿರುವ ಗಣರಾಜ್ಯ ಎಂಬ ಪದದ ಅರ್ಥವೇನಂತ ಕೊಟ್ಟಿದ್ದಾರೆ ನೋಡ್ರಿ. ಗಣರಾಜ್ಯದ ಒಂದು ಪ್ರಮುಖ ಅರ್ಥ ಏನಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ. ರಾಷ್ಟ್ರದ ಮುಖ್ಯಸ್ಥರು ಜನರಿಂದ ಚುನಾಯಿಸಲ್ಪಡುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ ಆಗಿದೆ. ಓಕೆ, ಅಂದರೆ ರಾಷ್ಟ್ರಪತಿ ಚುನಾಯಿಸಲ್ಪಡ್ತಾರೆ ಎಂಬುದು ಸರಿಯಾಗಿರುತ್ತೆ ನೋಡ್ರಿ. ಓಕೆ, ರಾಷ್ಟ್ರದ ಮುಖ್ಯಸ್ಥರು ಚುನಾಯಿತರಾಗುತ್ತಾರೆ, ಅದು ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಗಣರಾಜ್ಯ ಅಂದರೆ ಏನಪ್ಪ ಅಂತಂದ್ರೆ ದೇಶದ ಮುಖ್ಯಸ್ಥ ಒಂದು ನಿರ್ದಿಷ್ಟ ಅವಧಿಗೆ ಪ್ರತ್ಯೇಕ ಅಥವಾ ಪರೋಕ್ಷವಾಗಿ ಜನರಿಂದ ಆಯ್ಕೆಯಾಗುತ್ತಾರೆ ಎಂಬ ಒಂದು ಮಾಹಿತಿಯನ್ನು ಹೇಳುತ್ತದೆ. ಬ್ರಿಟನ್ನಂತೆ ರಾಜಮನೆತನದ ವಂಶ ಪಾರಂಪರ್ಯ ಆಳ್ವಿಕೆ ಇರುವುದಿಲ್ಲ. ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಬ್ರಿಟನ್ನಲ್ಲಿ ಯಾವ ರೀತಿಯಾಗಿ ತಾತ ನಂತರ ಮಗ, ಮಗ ನಂತರ ಅವ್ರ ಮೊಮ್ಮಗ, ಈ ರೀತಿಯಾದಂಥ ವಂಶ ಪಾರಂಪರ್ಯದಂಥ ಒಂದು ಆಳ್ವಿಕೆ ಇರುವುದಿಲ್ಲ. ಗಣರಾಜ್ಯ ಅಂದರೆ ಏನಪ್ಪ ಅಂತಂದರೆ ರಾಷ್ಟ್ರಪತಿ ಚುನಾಯಿಸಲ್ಪಡುತ್ತಾರೆ. ಸರಿಯಾದ ಉತ್ತರ ಏನು ನೋಡ್ರಿ. ನೆಕ್ಸ್ಟ್, ಪ್ರಸ್ತಾವನೆಯನ್ನು ಭಾರತ ಸಂವಿಧಾನದ ರಾಜಕೀಯ ಜಾತಕ ಎಂದು ಹೇಳಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಪ್ರಸ್ತಾವನೆ ಭಾರತ ಸಂವಿಧಾನದ ರಾಜಕೀಯ ಜಾತಕ ಅಂತ ಹೇಳಿರ್ತಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, KM ಮುನ್ಷಿ. ಇದಕ್ಕೆ ಸರಿಯಾದ ಉತ್ತರ KM ಮುನ್ಷಿ. ಏನಪ್ಪ ಅಂತಂದರೆ ಪ್ರಸ್ತಾವನೆ ಏನಂದರೆ ಸಂವಿಧಾನದ ರಾಜಕೀಯ ಜಾತಕ ಎಂಬ ಒಂದು ಮಾಹಿತಿಯನ್ನು ನೀಡುತ್ತದೆ. ಓಕೆ, ಸಂವಿಧಾನ ಕರಡು ಸಮಿತಿ ಸದಸ್ಯರಾಗಿದ್ದ KM ಮುನ್ಷಿ ಏನು ಹೇಳೋದಪ್ಪ ಅಂತಂದರೆ ಪ್ರಸ್ತಾವನೆಯು ನಮ್ಮ ಸಂವಿಧಾನದ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸಹ ಭವಿಷ್ಯವನ್ನು ನುಡಿಯುವುದರಿಂದ ಇದನ್ನು ರಾಜಕೀಯ ಜಾತಕ ಎಂದು ವರ್ಣಿಸುತ್ತಾರೆ ಅಂತ ಹೇಳ್ತೀವಿ. ಇವರು ಏನಪ್ಪ ಅಂತಂದರೆ ಸಂವಿಧಾನದ ಕರಡು ಸಮಿತಿಯಲ್ಲಿ ಸದಸ್ಯರಾಗಿರ್ತಾರೆ ನೋಡ್ರಿ, KM ಮುನ್ಷಿ. ಇವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳ್ಬೋದು. ಕರಡು ಸಮಿತಿಯ ವ್ಯಕ್ತಿಯಾಗಿರ್ತಾರೆ KM ಮುನ್ಷಿ ಅವರು. ನೆಕ್ಸ್ಟ್, ಪ್ರಸ್ತಾವನೆಯಲ್ಲಿ 5 ರೀತಿಯ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಈ ಕೆಳಗಿನವುಗಳಲ್ಲಿ ಅದರಲ್ಲಿ ಸೇರದೇ ಇರುವ ಸ್ವಾತಂತ್ರ್ಯ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಸೇರದೇ ಇರುವಂಥ ಸ್ವಾತಂತ್ರ್ಯ ಯಾವುದು? 5 ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಪ್ರಸ್ತಾವನೆಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಡಿ ನೋಡಿ. ಆರ್ಥಿಕ ಸ್ವಾತಂತ್ರ್ಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನೀಡಲಾಗಿಲ್ಲ ನೋಡ್ರಿ. ಓಕೆ, ಪ್ರಸ್ತಾವನೆಯಲ್ಲಿ ಏನಪ್ಪ ಅಂತಂದರೆ ಆಲೋಚನೆ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಆರಾಧನೆಯ ಒಂದು ಸ್ವಾತಂತ್ರ್ಯವನ್ನು ನೀಡಲಾಗಿದೆ. 5 ಸ್ವಾತಂತ್ರ್ಯಗಳನ್ನು ನೀಡಲಾಗಿದೆ ನೋಡಿ. ಆರ್ಥಿಕ ಎಂಬ ಒಂದು ಪದವು ಕೇವಲ ನ್ಯಾಯಕ್ಕೆ ಬಳಸಲಾಗುತ್ತದೆ ಅಂತಲೇ ಹೇಳ್ಬೋದು ನೋಡಿ. ನೆಕ್ಸ್ಟ್ ನೋಡೋಣ. ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ನಿಖರವಾದ ದಿನಾಂಕವನ್ನು ಪ್ರಸ್ತಾವನೆಯಲ್ಲಿ ಏನೆಂದು ಉಲ್ಲೇಖಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಪ್ರಸ್ತಾವನೆಯನ್ನು ಅಂಗೀಕಾರ ಮಾಡಿದಂಥ ದಿನಾಂಕ ಯಾವುದಂತ ಕೊಟ್ಟಿದ್ದಾರೆ. ಅಂಗೀಕಾರ ಮಾಡಿದ್ದು ಕೇಳ್ತಾರೆ, ಜಾರಿ ಮಾಡಿದ್ದು ಕೂಡ ದಿನಾಂಕವನ್ನು ಕೇಳ್ತಾರೆ ನೋಡ್ರಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ 1949 ನವೆಂಬರ್ 26ನೇ ತಾರೀಕು ಏನು ಮಾಡ್ತಾರೆ ಅಂದರೆ ಸಂವಿಧಾನವನ್ನು ಅಂಗೀಕಾರ ಮಾಡಿದಂಥ ಒಂದು ದಿನಾಂಕ ಆಗಿದೆ. ಇದೇ ಮುಂದಿನ ವರ್ಷ 1950 ಜನವರಿ 26ರಂದು ಜಾರಿ ಮಾಡ್ತಾರೆ. ಓಕೆ, ಅಂಗೀಕಾರ ಮಾಡಿದ್ದು ಬೇರೆ, ಜಾರಿ ಮಾಡಿದ್ದು ಬೇರೆ ಇದೆ ನೋಡಿ. ಓಕೆ, ಪ್ರಸ್ತಾವನೆ ಕೊನೆಯ ಸಾಲಿನಲ್ಲಿ 1949 ನವೆಂಬರ್ 26ರಂದು ಏನಪ್ಪ ಅಂತಂದರೆ ಸಂವಿಧಾನವನ್ನು ಅಂಗೀಕರಿಸಿ ಶಾಸನವಾಗಿ ಮಾಡಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಎಂದು ಸ್ಪಷ್ಟವಾಗಿ ಬರೆಯಲಾಗಿದೆ ಅಂತ ಹೇಳ್ತೀವಿ. ಈ ಒಂದು ಡೇಟ್ ಏನಪ್ಪ ಅಂತಂದರೆ ಒಂದು ಸಂವಿಧಾನ ಬುಕ್ಕಿನಲ್ಲಿ ಕೊನೆಯ ಸಾಲಿನಲ್ಲಿ ಈ ಒಂದು ಡೇಟ್ ಇದೆ ನೋಡಿ. ನೆಕ್ಸ್ಟ್, ಪ್ರಸ್ತಾವನೆಯನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಬಣ್ಣಿಸಿರುವಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಪ್ರಸ್ತಾವನೆ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಹೇಳಿದಂಥ ವ್ಯಕ್ತಿ ಯಾರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಯಾವ ವ್ಯಕ್ತಿ ಯಾವ ರೀತಿಯಾಗಿ ಪ್ರಸ್ತಾವನೆ ಬಗ್ಗೆ ಒಂದು ವ್ಯಾಖ್ಯೆಗಳನ್ನು ನೀಡಿದ್ದಾನೆ ಅಂತ ಕೇಳ್ತಾರೆ. ಇದು ಕೂಡ ಕೇಳಿದ್ದಾರೆ ನೋಡ್ರಿ. ಹೃದಯ ಮತ್ತು ಆತ್ಮ ಅಂತ ಹೇಳಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್. ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್ ಏನಪ್ಪ ಅಂತಂದರೆ ಪ್ರಸ್ತಾವನೆ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂಬ ಒಂದು ವಾಕ್ಯವನ್ನು ನೀಡುತ್ತಾರೆ. ಓಕೆ, ಸಂವಿಧಾನದ ಆತ್ಮ ಎಂದಿದ್ದಾರೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಪ್ಪ ಅಂತಂದರೆ ಸಂವಿಧಾನದ 32ನೇ ವಿಧಿ ಏನಿದೆ ಆ ಒಂದು 32ನೇ ವಿಧಿಯನ್ನು ಹೃದಯ ಮತ್ತು ಆತ್ಮ ಎಂದು ಹೇಳ್ತಾರೆ. ಓಕೆ, ಇಲ್ಲಿ ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್ ಏನಪ್ಪ ಅಂತಂದರೆ ಪ್ರಸ್ತಾವನೆ ಬಗ್ಗೆ ಮಾಹಿತಿಯನ್ನು ನೀಡಿದರೆ,
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ 32ನೇ ವಿಧಿಯ ಬಗ್ಗೆ ವಾಕ್ಯವನ್ನು ನುಡಿತಾರೆ. ಹೃದಯ ಮತ್ತು ಆತ್ಮ ಎಂದು ಹೇಳಿದ್ದಾರೆ ನೋಡ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನೆಕ್ಸ್ಟ್, ಸಂವಿಧಾನಕ್ಕೆ ಒಂದು ಅಧಿಕಾರವನ್ನು ನೀಡುವ ಮೂಲ ಯಾವುದಾಗಿದೆ ಎಂದು ಪ್ರಸ್ತಾವನೆ ಹೇಳುತ್ತದೆ. ಓಕೆ, ಸಂವಿಧಾನಕ್ಕೆ ಅಧಿಕಾರವನ್ನು ನೀಡುವಂಥ ಮೂಲ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂತಂದರೆ ಭಾರತದ ಜನತೆ ಅಂತಲೇ ಹೇಳ್ಬೋದು. ಈ ಒಂದು ಸಂವಿಧಾನದ ಅಧಿಕಾರವನ್ನು ನೀಡುವಂಥ ಮೂಲ ಯಾವುದಪ್ಪ ಅಂತಂದರೆ ಭಾರತೀಯ ಜನತೆ. ಯಾಕಪ್ಪ ಅಂತಂದರೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಎಲೆಕ್ಷನ್ ಮೂಲಕ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಲಾಗುತ್ತದೆ. ಈ ರೀತಿ ಆಯ್ಕೆ ಮಾಡಿಕೊಂಡು ನಮ್ಮ ಒಂದು ಭಾರತದ ಒಂದು ಸಂವಿಧಾನದ ರಕ್ಷಣೆಯನ್ನು ಮಾಡಬಹುದು. ಓಕೆ, ಭಾರತೀಯ ಜನತೆಯಾದ ನಾವು ಎಂಬ ಒಂದು ಪ್ರಾರಂಭದ ಸಾಲು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಎಂದು ಕೊನೆಯ ಸಾಲಾಗಿದೆ. ಸಂವಿಧಾನವು ತನ್ನ ಅಧಿಕಾರವನ್ನು ನೇರವಾಗಿ ಭಾರತೀಯ ಜನರಿಂದ ಪಡೆಯುತ್ತದೆ ಎಂದು ಸೂಚನೆಯನ್ನು ನೀಡುತ್ತದೆ ನೋಡ್ರಿ. ನೆಕ್ಸ್ಟ್, ಭಾರತದ ಪ್ರಸ್ತಾವನೆ ಭಾಷೆಯ ಒಂದು ಶೈಲಿಯನ್ನು ಯಾವ ದೇಶದ ಸಂವಿಧಾನದಿಂದ ಪ್ರೇರಣೆ ಪಡೆಯಲಾಗಿದೆ ಅಂತ ಹೇಳ್ಬೋದು. ಅಂದರೆ ಭಾಷೆಯ ಶೈಲಿ, ಲ್ಯಾಂಗ್ವೇಜ್ ಆಫ್ ದ ಪ್ರಿಯಂಬಲ್, ಒಂದು ಪ್ರಸ್ತಾವನೆ ಏನು ಕಂಡು ಬರ್ತಾ ಆ ಭಾಷೆ ಯಾವ ದೇಶದಿಂದ ಒಂದು ಶೈಲಿಯನ್ನು ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಬಿ ನೋಡಿ, ಆಸ್ಟ್ರೇಲಿಯಾ ದೇಶದಿಂದ ಏನಪ್ಪ ಅಂತಂದರೆ ಪ್ರಸ್ತಾವನೆಯ ಒಂದು ಶೈಲಿಯನ್ನು ಪಡೆಯಲಾಗಿದೆ ಅಂತಲೇ ಹೇಳ್ಬೇಕು ನೋಡಿ. ಪ್ರಸ್ತಾವನೆ ಇರಬೇಕು ಎಂಬ ಒಂದು ಪರಿಕಲ್ಪನೆಯನ್ನು ಅಮೆರಿಕದಿಂದ ಪಡೆಯಲಾಗಿದೆ. ಆದರೆ ಅದರಲ್ಲಿ ಬಳಸಲಾಗಿರುವಂಥ ಭಾಷೆಯ ಶೈಲಿ ಏನಪ್ಪ ಅಂತಂದರೆ ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಹೇಳ್ಬೋದು. ಭಾಷೆ ಮತ್ತು ವಾಕ್ಯಗಳ ರಚನೆ ಯಾವ ರೀತಿಯಾಗಿರ್ಬೇಕಂತ ಆಸ್ಟ್ರೇಲಿಯಾ ದೇಶದಿಂದ ನೋಡಿ ಬರೆದಿದ್ದಾರೆ. ಪ್ರಸ್ತಾವನೆ ಹೀಗಿರಬೇಕಂದು ಅಮೆರಿಕ ದೇಶದಿಂದ ತಗೊಂಡಿದ್ದಾರೆ. ನೆಕ್ಸ್ಟ್, 1976ರ ಒಂದು 42ನೇ ತಿದ್ದುಪಡಿಯ ನಂತರ ಪ್ರಸ್ತಾವನೆಯಲ್ಲಿರುವ ಪ್ರಮುಖ 5 ಪದಗಳು ಸರಿಯಾದ ಕ್ರಮ ಯಾವುದು ಅಂತ ಕೊಟ್ಟಿದ್ದಾರೆ. ಈ ಒಂದು ಸರಿಯಾದ ಕ್ರಮವನ್ನು ನೀವೇನಪ್ಪ ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಓಕೆ, ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆ, 1976ರಲ್ಲಿ 42ನೇ ತಿದ್ದುಪಡಿ ನಂತರ ಒಂದು ಪ್ರಸ್ತಾವನೆ ಯಾವ ರೀತಿಯಾಗಿ ಸರಿಯಾದ ಕ್ರಮವನ್ನು ನೀಡಿ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ ನಾವು. ಅದು 18ನೇ ಪ್ರಶ್ನೆ ಅಂತ ನೋಡಿ ಸ್ನೇಹಿತರೆ. 18ನೇ ಪ್ರಶ್ನೆ ಅಂತ ಹಾಕಿಯಿಂದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. 19ನೇ ಒಂದು ಪ್ರಶ್ನೆ ಇದೆ ನೋಡಿ. ಸಂವಿಧಾನದ ಪ್ರಸ್ತಾವನೆಯು ಶಾಸಕಾಂಗದ ಅಧಿಕಾರದ ಮೂಲವೂ ಅಲ್ಲ ಅಥವಾ ನಿರ್ಬಂಧವೂ ಅಲ್ಲ, ಹಾಗಾದರೆ ಇದು ನ್ಯಾಯಾಲಯಗಳಲ್ಲಿ ಅರ್ಹವೇ ಅಂತ ಕೇಳಿದ್ದಾರೆ. ಅಂದರೆ ನಾವು ಸಂವಿಧಾನದ ಒಂದು ಪ್ರಸ್ತಾವನೆ ಏನಪ್ಪ ಅಂತಂದರೆ ಅಧಿಕಾರ ಮೂಲವೂ ಕೂಡ ಅಲ್ಲ, ನಿರ್ಬಂಧವೂ ಕೂಡ ಅಲ್ಲ. ಇದನ್ನು ಒಂದು ಸಂವಿಧಾನದಲ್ಲಿ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡಬಹುದೇನಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ಸ್ ಬಿ ನೋಡಿ. ಇದು ನ್ಯಾಯಾಲಯದಲ್ಲಿ ಪ್ರಶ್ನಾರ್ಹವಲ್ಲ ಅಂತಲೇ ಹೇಳ್ಬೋದು. ಅಂದರೆ ಇದು ಒಂದು ಪ್ರಸ್ತಾವನೆಯನ್ನು ನಾವು ಸಂವಿಧಾನದಲ್ಲಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲು ಆಗೋದಿಲ್ಲ. ಇದು ಒಂದು ನ್ಯಾಯ ರೀತಿಯಲ್ಲಿ ಇರೋದಿಲ್ಲ, ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವ ರೀತಿ ಇರೋದಿಲ್ಲ ನೋಡಿ. ಓಕೆ, ಪ್ರಸ್ತಾವನಾದ ಸಂವಿಧಾನದ ಭಾಗವಾಗಿದ್ದರೂ ಕೂಡ ಅದರ ನಿಬಂಧನೆಗಳನ್ನು ಜಾರಿಗೆ ತರುವಂತೆ ಕೋರಿ ಯಾವುದೇ ನ್ಯಾಯಾಲಯದ ಮೊರೆ ಹೋಗುವಂತಿಲ್ಲ. ಇದು ಮಾರ್ಗದರ್ಶಕ ತತ್ವಗಳಂತೆ ನಾನ್ ಜಸ್ಟಿಸಿಯಬಲ್ ಆಗಿದೆ ಅಂತಲೇ ಹೇಳ್ತೀವಿ. ಓಕೆ, DPSP ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಇದೆ ನೋಡಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ಅಂತ ಕರೀತಾರೆ ನೋಡಿ DPSP. ನೆಕ್ಸ್ಟ್, ಕೊನೆಯ ಪ್ರಶ್ನೆ. ಪ್ರಸ್ತಾವನೆಯನ್ನು ಸಂವಿಧಾನ ತಿದ್ದುಪಡಿ ಮಾಡಿದ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಜಾರಿ ಬಂದಾಗ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ಏನು ಹೇಳ್ತಿದ್ದಾರಪ್ಪ ಅಂತಂದರೆ 1976ರಲ್ಲಿ ಏನು ಸಂವಿಧಾನ ತಿದ್ದುಪಡಿ ಮಾಡಿದ್ರು 42ನೇ ತಿದ್ದುಪಡಿ, ಆ ಒಂದು ಸಮಯದಲ್ಲಿ ಭಾರತದ ಒಂದು ಪ್ರಧಾನಮಂತ್ರಿ ಆಗಿರುವಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಯನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹೋದ ಒಂದು ಪ್ರಶ್ನೆ 18ನೇ ಒಂದು ಪ್ರಶ್ನೆ ಆಗಿತ್ತು ನೋಡ್ರಿ, ಆ 18 ಅಂತ ಹಾಕಿ ಓಕೆ ಆ ಉತ್ತರವನ್ನು ತಿಳಿಸಿ. ಅದೇ ರೀತಿಯಾಗಿ 20ನೇ ಒಂದು ಪ್ರಶ್ನೆಯನ್ನು ಕೂಡ ಕ್ವಶನ್ ಮಾರ್ಕ್ ಆಗಿ 20ನೇ ಪ್ರಶ್ನೆಗೂ ಕೂಡ ಆನ್ಸರನ್ನು ತಿಳಿಸಿ. ಓಕೆ ಸ್ನೇಹಿತರೆ, ನೋಡಿ ಪರೀಕ್ಷೆಯಲ್ಲಿ ಕೇಳುವಂಥ ಒಂದು ಸಂಭಾವ್ಯತೆ ಪ್ರಶ್ನೆಗಳಿರ್ತವೆ ಇವು. ಓಕೆ, ಮುಂದೆ ಬರುವಂಥ ಪರೀಕ್ಷೆಗಳಿಗೆ ನಿಮಗೆ ಭಾಳ ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ಯಾರೋ ಒಂದು ವಿಡಿಯೋ ನೋಡಿದರೂ ಅವರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಕೂಡ ಹೇಳ್ತೀನಿ. ಅದೇ ರೀತಿಯಾಗಿ ನಿಮಗೆ ಈ ಒಂದು ವಿಡಿಯೋದಿಂದ ಹಲವಾರು ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ. ಜೊತೆಗೆ ನೀವೇನು ಓದಿದರೂ
ನಾವೊಂದು ಓದಿದ್ದ ಒಂದು ಅಂಶಗಳು ಕೂಡ ಇದರಲ್ಲಿ ಬಂದಿದ್ದಾವಂತ ಅನ್ಕೊತೀನಿ. ಓಕೆ, ಇದರಲ್ಲಿ ಬಂದಿದ್ದವಪ್ಪ ಅಂತಂದಾಗ ನೀವು ಸರಿಯಾದ ರೀತಿಯಲ್ಲಿ ಓದುತ್ತಿದ್ದೀರಂತ ಅರ್ಥ. ಓಕೆ, ಇದೇ ರೀತಿಯಾಗಿ ನಿಮ್ಮ ಓದನ್ನು ಕಂಟಿನ್ಯೂ ಮಾಡಿ ಮುಂದೆ ಬರುವಂಥ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಂತ ಆಶಿಸ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಯಾವ ರೀತಿಯಾಗಿ ಒಂದು ವಿಡಿಯೋ ಇದೆ, ಇದೇ ರೀತಿಯಾದಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.